ಸ್ವಾಮಿ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಆಪರೇಷನ್ ಸಿಂಧೂರ ಈಗಾಗಲೇ ಆರಂಭ ಆಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಮುಗಿಬಿದ್ದಾಗಿದೆ. ಪಾಕಿಸ್ತಾನದ ಹಲವಾರು ರಾಜ್ಯಗಳು ಈಗಾಗಲೇ ಭಾರತದ ದಾಳಿಗೆ ಪತ್ರಗುಟ್ಟಿವೆ. ಭಾರತದ ವಾಯುಸೇನೆ ಪರಿಣಾಮಕಾರಿಯಾಗಿ ಮುನ್ನುಗ್ಗಿದೆ. ಈಗ ನಾವು ಇಂದಿನ ದಿನಗಳಲ್ಲಿ ಅಂದರೆ ಈ ದಿನಗಳಲ್ಲಿ ಹಲವಾರು ಮಂದಿ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ ಮಹನೀಯರನ್ನು ನಾವು ಸಂದರ್ಶನ ಮಾಡಿದ್ದೇವೆ. ನಾವಿವತ್ತು ಸಂದರ್ಶನ ಮಾಡೋದು ಯಾರು ಅಂತ ಕೇಳಿದ್ರೆ, ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಕಾರ್ಕಳದ ಕೆರವಾಶೆಯ ರಮೇಶ್ ಕಾರ್ಣಿಕ್ ಅವರು. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ನಮಸ್ಕಾರ. ನಮಸ್ಕಾರ. ನೋಡಿ, ಈಗ ಯುದ್ಧ ಆರಂಭ ಆಗಿದೆ. ಈಗ ಯುದ್ಧ ಆರಂಭದ ಸಂದರ್ಭದಲ್ಲಿ ನಾವು ಎಲ್ಲ ಸೈನಿಕರಿಗೆ ಗೌರವ ಕೊಡುವ ರೀತಿಯಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ರೂಪಿಸಿದ್ದೇವೆ. ಈಗ ತಾವು ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸಿದವರು, ಈಗ ತಾವು ಯಾವ ವಿಭಾಗಗಳಲ್ಲಿ ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ವಿ? ಎಲ್ರಿಗೂ ನಮಸ್ಕಾರ. ಸಂಕ್ಷಿಪ್ತವಾಗಿ ಹೇಳುವುದು ಏನು ಅಂತಂದ್ರೆ, ನಾನು ಇದೇ ಕಾರ್ಕಳ ಪಟ್ಟಣದ ಕೆರವಾಶ ಗ್ರಾಮದ ಅಲ್ಲಿಯೇ ಹುಟ್ಟಿ ಬೆಳೆದವನು, ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಿದವನು. 1968ನೇ ಇಸ್ವಿಯಲ್ಲಿ ನಾನು BCom ಡಿಗ್ರಿ ಆದಮೇಲೆ ಭಾರತೀಯ ವಾಯುಸೇನೆಯನ್ನು ಕಮಿಷನ್ಡ್ ಆಫೀಸರ್ ಆಗಿ ಸೇರಿದೆ. ಮೊದಲನೇ ರ್ಯಾಂಕ್ ಪೈಲಟ್ ಆಫೀಸರ್ ಅಂತೇಳಿ. ಅದಾದಮೇಲೆ ಪದೋನ್ನತಿ ಪಡಿತಾ ನಾನು ರಿಟೈರ್ ಆಗುವಾಗ ಏರ್ ವೈಸ್ ಮಾರ್ಷಲ್ ಪದವಿಯಲ್ಲಿ ಇದ್ದೆ. ಆವಾಗ ನಾನು ಅಸಿಸ್ಟೆಂಟ್ ಚೀಫ್ ಆಫ್ ಏರ್ ಸ್ಟಾಫ್ ಅಂತ ಹೇಳಿದ್ರೆ, ಭಾರತೀಯ ವಾಯುಸೇನೆಯ ಸಂಪೂರ್ಣ ಬಜೆಟ್ ಅದರ ನಿರ್ವಹಣೆಯನ್ನು ನಾನು ನೋಡ್ಕೊಳ್ತಾ ಇದ್ದೆ. ನನ್ನ ಕಾರ್ಯಾವಧಿಯಲ್ಲಿ ನಾನು ಇಡೀ ಭಾರತದಲ್ಲಿ ಅಂದರೆ ಕಾಶ್ಮೀರ, ಅಸ್ಸಾಂ, ಪಂಜಾಬ್, ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಹೀಗೆ ಇಡೀ ಭಾರತಾದ್ಯಂತ ನಾನು ನನ್ನ ಸೇವಾವಧಿಯಲ್ಲಿ ಭಾರತ ನೋಡಿದವನು. ಆಮೇಲೆ 71 ವಾರ್ ಟೈಮಲ್ಲಿ ನಾನು ಅಸ್ಸಾಮಲ್ಲಿದ್ದೆ. ಆಮೇಲೆ ಡಾಕಾ ಕೂಡ ಹೋಗುವಂಥ ಸಂದರ್ಭ ಬಂತು ವಾರ್ ಮುಗಿದ ಮೇಲೆ. ಅಂದರೆ ಆವಾಗ ನಮ್ಮ ಆರ್ಮ್ಡ್ ಫೋರ್ಸಸ್ನವರು ಅಲ್ಲಿಯ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ರು. ಆ ನಿಮಿತ್ತ ನಾನು ಸಹ ಅಸ್ಸಾಮಿಂದ ಢಾಕಾಕ್ಕೆ ಹೋಗಿದ್ದೆ. ಹಾಗೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ನಾನು ಪಂಜಾಬ್ನಲ್ಲಿದ್ದೆ, ಪಂಜಾಬಿನ ಭಯೋತ್ಪಾದನಾ ಕಾಲದಲ್ಲಿ. ಇದಿಷ್ಟು ನನ್ನ ದೀರ್ಘಾವಧಿಯ 35 ವರ್ಷಗಳ 35 ವರ್ಷ ತಾವು ಸೇವೆ ಸಲ್ಲಿಸಿದ್ರಿ. 35 ವರ್ಷ. ಈಗ ತಾವು ವಾಯುಸೇನೆ ಸೇರ್ಪಡೆ ಆದ್ದು ಯಾವ ವರ್ಷದಲ್ಲಿ? 68ನೇ ಇಸ್ವಿ. 1968. ನಿವೃತ್ತಿ ಹೊಂದಿದ್ದು 2004ನೇ ಇಸ್ವಿ. ಬರೋಬ್ಬರಿ 35 ವರ್ಷಗಳ ಕಾಲ ಮಾಡಿದ್ದೇವೆ. ಸರ್, ಈಗ ನೋಡಿ, ಆಪರೇಷನ್ ಸಿಂಧೂರ ಈಗಾಗಲೇ ಆರಂಭ ಆಗಿದೆ. ಪಹಲ್ಗಾಮ್ ಅಲ್ಲಿ ಏನು ನಮ್ಮ ಮಹಿಳೆಯರ ಮೇಲೆ, ನಮ್ಮ ಭಾರತೀಯರ ಮೇಲೆ ದಾಳಿ ಆಯಿತು, ಅದನ್ನು ವಿರೋಧಿಸಿ ಈಗ ಆರಂಭ ಆಗಿದೆ ಯುದ್ಧ. ಈಗ ತಾವು ಈ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ನಾವು ನಮ್ಮ ಶತ್ರು ಯಾರು ಅನ್ನುವಂಥದ್ದು ನಾವು ಮೊದಲು ತಿಳ್ಕೊಳ್ಬೇಕು. ಇದು ಭಾರತದ ಒಂದು ಅತ್ಯಂತ ದೊಡ್ಡ ದುರಾದೃಷ್ಟದ ಸಂಗತಿ ಏನಂತಂದರೆ, 1947ನೇ ಇಸ್ವಿಯಲ್ಲಿ ನಾವು ಪಾಕಿಸ್ತಾನವನ್ನು ಅವರಿಗೆ ಕೊಟ್ಟರೂ ಸಹ ಅದರಿಂದ ಅವರು ತೃಪ್ತರಾಗಲಿಲ್ಲ. ಕಾಶ್ಮೀರವನ್ನು ಅವರಿಗೆ ಪಾಕಿಸ್ತಾನ ಕೊಟ್ಟು ಕೇವಲ 2.5 ತಿಂಗಳು, 1947 14th ಆಗಸ್ಟ್ ಪಾಕಿಸ್ತಾನ ಆಯಿತು, 15th ಆಗಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಅಕ್ಟೋಬರ್ 1947ನಲ್ಲಿಯೇ ಪಾಕಿಸ್ತಾನದವರು ನಮ್ಮ ಮೇಲೆ ಆಕ್ರಮಣ ಮಾಡಿಬಿಟ್ರು. ಯಾಕೆ? ಕಾಶ್ಮೀರ ನಮಗೆ ಸಿಕ್ಕಬೇಕು ಅಂತ ಹೇಳಿ. ಅಂದರೆ ಅವರ ಆ ಒಂದು ಭಂಡ ಧೈರ್ಯವನ್ನು ನೋಡಿ ನೀವು. ಅಂತಹ ಒಬ್ಬ ಶತ್ರುವಿನೊಟ್ಟಿಗೆ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಅವರು ಅವತ್ತಿಗೆ ಅವರ ಕೆಲಸ ಮುಗಿಲಿಲ್ಲ. ಅದಾದ ಮೇಲೆ 65ನೇ ಇಸ್ವಿಯಲ್ಲಿ ದಾಳಿ ಮಾಡಿದರು. ಆಮೇಲೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿದ್ದಂತಹ ಮುಸ್ಲಿಂ ಅಲ್ಲದವರನ್ನು ಭಾರತಕ್ಕೆ ಕಳಿಸಿಕೊಟ್ರು. ಅದಾದಮೇಲೆ 65ರಲ್ಲಿ ಯಹ್ಯಾ ಖಾನ್ ಟೈಮಲ್ಲಿ ಯುದ್ಧ ಮಾಡಿದರು, ಸೋತೋದ್ರು. ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ 71ನಲ್ಲಿ ಆವಾಗ ಸಹ ಅವರು ಈಸ್ಟ್ ಬಂಗಾಲ್ ಅಂದರೆ ಈಸ್ಟ್ ಪಾಕಿಸ್ತಾನ್, ಬಾಂಗ್ಲಾದೇಶ್ ಅಂತ ಆಯಿತು. ಆ ಸಂದರ್ಭದಲ್ಲಿ ಕೂಡ ನಮ್ಮೊಟ್ಟಿಗೆ ಯುದ್ಧ ಮಾಡಿ 13 ದಿವಸಗಳ ಯುದ್ಧ, ಡಿಸೆಂಬರ್ 3ರಿಂದ ಡಿಸೆಂಬರ್ 16ರವರೆಗಿನ ಯುದ್ಧದಲ್ಲಿ ಎಷ್ಟೆಲ್ಲ ಹೊಡೆತ ತಿಂದು ಪೆಟ್ಟು ತಿಂದು ಪಾಕಿಸ್ತಾನ 2 ಆದರೂ ಸಹ ಅದರ ನಂತರ ಸಹ ಅವರ ಚರಿಯನ್ನು ಅವರು ಬಿಡಲೇ ಇಲ್ಲ. ಆಮೇಲೆ ಭಾರತ ನ್ಯೂಕ್ಲಿಯರ್ ಪವರ್ ಆಯಿತು, ಅವರು ಕೂಡ ನ್ಯೂಕ್ಲಿಯರ್ ಪವರ್ ಆದರು. ಅದಾದ್ಮೇಲೆ ನಮ್ಮ ಮೇಲೆ ಅವರು ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದ್ರು. ಹಮಾರೆ ಪಾಸ್ ಬಾಂಬ್ ಹೇ, ಹಮಾರೆ ಪಾಸ್ ಅಟೆಮ್ ಬಾಂಬ್ ಹೇ. ಇವತ್ತು ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಅಟೆಮ್ ಬಾಂಬ್ ಹೇ ಅಂತ ಹೇಳಿ. ಆ ರೀತಿ ಒಂದು ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಒಂದು ಪಾಠವನ್ನು ಕಳ್ತರು. ಯಾವುದು? ಈಗ 71 ವಾರ್ ಮತ್ತೆ ಸೋತ ಮೇಲೆ ಅದು ಏನಂತ ಹೇಳಿದ್ರೆ, ಕನ್ವೆನ್ಷನಲ್ ವಾರಲ್ಲಿ ನಾವು ಭಾರತಕ್ಕೆ ಗೆಲ್ಲಲಿಕ್ಕೆ ನಮ್ಮಿಂದ ಅಸಾಧ್ಯ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಈ ಟೆರರಿಸಮ್ ಅನ್ನು ಬೆಳೆಸ್ಕೊಂಡು ಅದು ಅಂದರೆ
ಅದ್ರ ಲಿಸ್ಟ್ ಹೇಳ್ತಾ ಹೋದ್ರೆ ಇಷ್ಟೊಂದು ತುಂಬಾ ದೊಡ್ಡ ಲಿಸ್ಟ್ ಉಂಟು. ಅದರಲ್ಲಿ ಮುಖ್ಯವಾಗಿ ನೀವು ಅಮರನಾಥ್ ಯಾತ್ರೆಗಳ ಮೇಲೆ, ಬಾಂಬೆಯಲ್ಲಿ ಇದ್ರ ಮೇಲೆ 26/11 ಇದು, ಆಮೇಲೆ ಅಕ್ಷರಧಾಮ್ ಟೆಂಪಲ್ ಮೇಲೆ, ಎಲ್ಲದಕ್ಕಿಂತ ವಿಶೇಷವಾಗಿ ಪಾರ್ಲಿಮೆಂಟ್ ನ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ನ ಮೇಲೆ ಆಕ್ರಮಣ ಮಾಡಿದ್ರು ಅಂತ ಹೇಳುವಾಗ ನಮ್ಮ ಶತ್ರುವಿನ ಮಾನಸಿಕತೆ, ಶತ್ರುವಿನ ಸಂಸ್ಕೃತಿ, ಮತ್ತೆ ಅವರ ಯುದ್ಧಾಭ್ಯಾಸಗಳು, ಅವರು ಮಾಡಬಹುದಾದಂತಹ ದುಷ್ಕೃತ್ಯಗಳ ಒಂದು ಸೀಮೆ, ಅದಕ್ಕೆ ಸೀಮೆ ಇಲ್ಲ, ಅಂಥವರೊಟ್ಟಿಗೆ ನಾವು ಡೀಲ್ ಮಾಡ್ತಾ ಇದ್ದೇವೆ. ಈಗ ನೋಡಿ, ಪಾರ್ಲಿಮೆಂಟ್ ಅಟ್ಯಾಕ್ ಆದ್ಮೇಲೆ ಆವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಆಪರೇಷನ್ ಪರಾಕ್ರಮ ಅಂತ ಹೇಳಿ ನಮ್ಮ ಸಂಪೂರ್ಣ ಸೈನ್ಯಗಳು ನಾವು ಮೊಬಿಲೈಸ್ ಮಾಡಿದ್ದು. ಆಗ ನಾನು ಡೆಲ್ಲಿನಲ್ಲೇ ಏರ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದ್ದೆ. ಎಲ್ಲ ಡಿಸ್ಕಷನ್ಸ್ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ದಿವಸದಿಂದ ದಿವಸಕ್ಕೆ. ಸಾಧಾರಣ 2 ತಿಂಗಳವರೆಗೆ ನಾವು ಮೊಬಿಲೈಸ್ ಮಾಡಿ ಏನು ಕಾರ್ಯಕ್ರಮ ಮಾತ್ರ ಏನು ಮಾಡಲಿಲ್ಲ. ಅದೇ ರೀತಿ 26/11 ಬಾಂಬೆ ಮೇಲೆ ಆಕ್ರಮಣ ಆಯಿತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಆವಾಗ ಕೂಡ ನಮ್ಮ ಏರ್ಫೋರ್ಸಿನ ಏರ್ ಚೀಫ್ ಮಾರ್ಷಲ್ ಮೇಜರ್ ಅವ್ರು ಹೇಳಿದ್ರು, ಸರ್ ಗಿವ್ ಅಸ್ ಪರ್ಮಿಷನ್, ವಿಲ್ ಟೇಕ್ ಸಮ್ ಆಕ್ಷನ್ ಅಂತ. ಅವರು ಮನಮೋಹನ್ ಸಿಂಗ್ ಅವರು ಹಿಂದೆ ಮುಂದೆ ನೋಡಿದ್ರು, ಆವಾಗಲೂ ಏನು ಆಕ್ಷನ್ ತಗೊಳ್ಳಿಲ್ಲ. ಹಾಗಾಗಿ ಅವರ ಒಂದು ಭಂಡ ಧೈರ್ಯ ಅದು ಬೆಳೀತಾನೆ ಹೋಯ್ತು. ಆದರೆ 2014ನಲ್ಲಿ ಈಗ ಮೋದಿ ಅವರು ಬಂದ ನಂತರ ನಮ್ಮ ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ವಿಶೇಷ ಬದಲಾವಣೆ ಆಗಿದೆ ಅಂತ ನಾನು ಹೇಳೋದಿಲ್ಲ, ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಈಗ ಬಾಲಾಕೋಟ್ ಆಕ್ಷನ್ ಆಯಿತು, ಆಮೇಲೆ ಇನ್ನೊಂದು ಸ್ಪೆಷಲ್ ಫೋರ್ಸಸ್ ಆಕ್ಷನ್ ಊರಿ ಇದಾದ ಮೇಲೆ ಆಯಿತು. ಸೊ ಹಾಗಾಗಿ ಅಲ್ಲಿಯೂ ಸಹ ಪ್ರಾಯಶಃ ಅವರ ಮನಸ್ಸಿನಲ್ಲಿ ವಿ ಕ್ಯಾನ್ ಗೆಟ್ ಅವೇ ವಿತ್ ದಿಸ್. ಇವರು ಇಂಡಿಯಾದವರು ಒಂದು ಸ್ವಲ್ಪ ಒಂಚೂರು ಗಲಾಟೆ ಮಾಡ್ತಾರೆ, ಸುಮ್ಮನೆ ಕೂರ್ತಾರೆ. ಅದಾದ್ಮೇಲೆ ಎಲ್ಲ ನಾವು ಇಂಟರ್ನ್ಯಾಷನಲ್ ಪ್ರೆಷರ್, ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಏನೆಲ್ಲ ಸಾಧ್ಯವಿದೆಯೋ ಅದನ್ನೆಲ್ಲ ಮಾಡಿಬಿಟ್ಟು ವಿ ಕ್ಯಾನ್ ಮ್ಯಾನೇಜ್ ದ ಸಿಚುವೇಶನ್ ಅನ್ನುವಂಥ ಒಂದು ದಾರ್ಷ್ಟ್ಯ, ಭಂಡ ಧೈರ್ಯ ಅವರಲ್ಲಿ ಇವತ್ತಿಗೂ ಇದೆ. ಅದನ್ನು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಅವರ ಸಂಸ್ಕೃತಿ, ಕಲ್ಚರ್, ಅವರ ಥಿಂಕಿಂಗ್, ಅವರ ಮೈಂಡ್ ಸೆಟ್, ಅದನ್ನು ನೀವು ತಿಳ್ಕೊಳ್ಬೇಕಾದ್ರೆ ಇತ್ತೀಚೆಗೆ ಅವರ ಆರ್ಮಿ ಚೀಫ್ ಜನರಲ್ ಮುನೀರ್ ಅವನ ಭಾಷಣವನ್ನೊಮ್ಮೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಕೇಳಿ. ಇವತ್ತಿಗೂ ಅವನು 2 ನೇಷನ್ ಥಿಯರಿ, ವಿ ಆರ್ 2 ಡಿಫರೆಂಟ್ ನೇಷನ್ಸ್, ವಿ ಕಾಂಟ್ ಲಿವ್ ವಿತ್ ದೆಮ್, ಆಮೇಲೆ ಕಾಶ್ಮೀರ್ ನಮ್ದು, ನಮ್ಮ ಜುಗ್ಲಾರ್ ವೀನ್, ದೊಡ್ಡ ದೊಡ್ಡ ಭಾಷಣಗಳನ್ನೆಲ್ಲ, ಅಂದ್ರೆ ಅದೇ ಹಳೆಯ ರಾಗ, ನಾವು ಶಾಂತಿಯಿಂದ ಬಾಳಬೇಕು, ನಮ್ಮ ಜನರ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥ ಮಾತು ಅವ್ರ ಬಾಯಿಂದ ಬರಲೇ ಇಲ್ಲ. ಶಾಂತಿಯ ವಿಚಾರವೇ ಇಲ್ಲ, ಈ ಮಾತೇ ಇಲ್ಲ. ಒಟ್ಟಿನಲ್ಲಿ ಅವರು ನಮ್ಮನ್ನು ಒಂಥರ ಹುಟ್ಟಿನಿಂದವೇ ದ್ವೇಷ ಮಾಡುವಂತಹದ್ದು ಮತ್ತೆ ಶತ್ರುಗಳನ್ನಾಗಿ ನೋಡುವಂತಹ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಹಾಗಾದ್ರಿಂದ ಇಂತಹ ಒಂದು ಅತ್ಯಂತ ಹೀನಸ್, ಅತ್ಯಂತ ಒಂದು ಕ್ರೂರ ರಾಕ್ಷಸಿ ಕೃತ್ಯವನ್ನು ಅವರು ಮಾಡಿದ್ದಾರೆ. ಹಾಗೆನ್ನುವಾಗ ಇಡೀ ದೇಶವೇ ಬಹಳಷ್ಟು ಕೋಪದಲ್ಲಿ ಕುದೀತಾ ಇರುವಾಗ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಲೇಬೇಕಾಯಿತು. ಹಾಗೆಯೇ 8ನೇ ತಾರೀಕಿಂದ ಬೆಳಗಿನ ಇದರಲ್ಲಿ ಕಾರ್ಯಕ್ರಮವನ್ನು ಅಂತ ಹೇಳಿ ಕಾರ್ಯಾಚರಣೆಯನ್ನು ಮಾಡಿದ್ರು. ಆದರೆ ಈ ಸರ್ತಿಯ ಕಾರ್ಯಾಚರಣೆಯಲ್ಲಿ ವಿಶೇಷ ಏನು ಅಂತಂದ್ರೆ, ನಾನೀಗ ರಿಟೈರ್ ಆಗಿ 20 ವರ್ಷ ಆಯ್ತು. ಈ 20 ವರ್ಷಗಳಲ್ಲಿ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೇವೆ ಅದು ತುಂಬಾ ಮುಂದುವರೆದು ಬಿಟ್ಟಿದೆ. ನನಗೆ ಕೆಲವೆಲ್ಲ ಅವ್ರು ಹೇಳುವ ವಿಚಾರಗಳು ನನಗೆ ಅದನ್ನು ನಾನು ಏನಪ್ಪ ಇದು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿಯ ನಾವು ವೆಪನ್ ಪ್ಲಾಟ್ಫಾರ್ಮ್ಗಳನ್ನು, ವೆಪನ್ ಸಿಸ್ಟಮ್ಗಳನ್ನು, ಡ್ರೋನ್ಗಳನ್ನು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೆಲ್ಲವನ್ನು ನಮ್ಮ ಭಾರತೀಯ ವಾಯುಸೇನೆ ಮತ್ತು ಭಾರತೀಯ ಸೇನೆಯವರು ಉಪಯೋಗಿಸಿಕೊಂಡು ಒಂದು ಬಹಳ ಸಕ್ಸಸ್ಫುಲ್ ಆಪರೇಷನನ್ನು ಅವತ್ತು ಬೆಳಗಿನ ಜಾವದಲ್ಲಿ ಮಾಡಿದರು. ಮತ್ತು ವಿಶೇಷ ಏನು ಅಂತಂದರೆ, ಕೇವಲ ನಾವು ಟಾರ್ಗೆಟ್ ಮಾಡಿದ್ದು ಕೇವಲ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಅದು ನಾವು ನಮ್ಮ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಗೂಢಚರಿಯಿಂದ ನಾವು ಸಂಗ್ರಹಿಸಿದಂತಹ ಮಾಹಿತಿ ಆಧಾರದ ಮೇಲೆ ನೋಡಿ, ನಮ್ಮ ಒಂದು ಚಿಂತನೆ ನೋಡಿ, ನಮ್ಮ ಸಂಸ್ಕೃತಿ. ಈಗ ಶತ್ರುವಿನ ಮೇಲೆ ದಾಳಿ ಮಾಡಿದರೂ ಕೂಡ ಅದರಿಂದ ಸಿವಿಲಿಯನ್ಸ್, ನಾಗರಿಕರಿಗೆ, ಮಕ್ಕಳಿಗೆ, ಅವರ ಅಥವಾ ಅವರ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಗಳಿಗೆ ಹಾನಿ ಆಗಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವತ್ತು ಮಾಡಿದಂತಹ ದಾಳಿ. ಆಮೇಲೆ ನಾವು ಹೇಳಿದ್ರು ಕೂಡ, ನಾವು ನಿಮ್ಮ ಸಿವಿಲಿಯನ್ ಎಸ್ಟಾಬ್ಲಿಷ್ಮೆಂಟ್ ಇನ್ಸ್ಟಾಲೇಷನ್ಸ್ ಅಥವಾ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಅನ್ನು ನಾವು ಮುಟ್ಲಿಕ್ಕೆ ಹೋಗಿಲ್ಲ, ಅದು ಇನ್ನೂ ನಿಮ್ಗೆ ಬಿಟ್ಟದ್ದು ಅಂತ ಒಂದು ಮೆಸೇಜನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆದರೆ ಅವರು ರಿಟ್ಯಾಲಿಯೇಷನ್ ಮಾಡುವಾಗ ದ್ವೇಷಪೂರ್ಣವಾದಂತಹ ರಿಟ್ಯಾಲಿಯೇಷನ್ ನಲ್ಲಿ
ನಮ್ಮ ದೇವಸ್ಥಾನ ಯಾವುದೊಂದು ಜಮ್ಮುನಲ್ಲಿ ಒಂದು ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗಿದೆ, ಅದು ಡಿಸ್ಟ್ರಾಯ್ ಆಗಿದೆ. ಆಮೇಲೆ ಮನೆಗಳಲ್ಲಿ ಈಗ ಜಮ್ಮುನಲ್ಲಿ ಒಂದು 15-16 ಜನ ಪುವರ್ ಸಿಖ್ ಫ್ಯಾಮಿಲಿ ಅವರೆಲ್ಲ ಅಟ್ಯಾಕ್ ತೀರಿ ಹೋಗಿದ್ದಾರೆ ಅವರೆಲ್ಲ. ಸೊ ಹಾಗಾಗಿ ಎಸ್ಕಲೇಷನ್ ಅನ್ನು ಅವರಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ಟರ್ಕಿಯ ಒಂದು ಬ್ಯಾಕ್ಗ್ರೌಂಡ್ ಸಿಕ್ಕಿದೆ. ಆಮೇಲೆ ಉಳಿದ ಇಂಟರ್ನ್ಯಾಷನಲ್ ಫ್ಯಾಮಿಲಿ ಏನಿದೆ, ಗಲ್ಫ್ ಕಂಟ್ರೀಸ್ ಅಂದರೆ ಮುಸ್ಲಿಂ ಕಂಟ್ರಿಗಳು, ಮತ್ತು ಯುರೋಪ್, ಆಮೇಲೆ USA, ಈ ಎಲ್ಲ ಇಂಪಾರ್ಟೆಂಟ್ ನೇಷನ್ಸ್ ಯಾವುದೆಲ್ಲ ಇದ್ದಾರೆ, ಅವರ ಅಂದರೆ ಇಷ್ಟೊತ್ತಿನ ಡಿಪ್ಲೊಮಸಿಯಲ್ಲಿ ಅವರಿಗೆ ವಿಶೇಷವಾದಂತಹ ಸಕ್ಸಸ್ ಸಿಕ್ಕಿಲ್ಲ. ಆದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅವರು ನಿನ್ನೆ ಮೊನ್ನೆದ್ದು ನ್ಯೂಸ್ ರಿಪೋರ್ಟ್ ಇದು $1 ಬಿಲಿಯನ್ ಅನ್ನು ಅವರಿಗೆ ಲೋನ್ ಆಗಿ ಕೊಡೋದು, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ನಮ್ಮಿಂದ ಆಗಿಲ್ಲ, ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ರಿಪೋರ್ಟ್ ನೋಡಿದೆ. ಅಂತ ಹೇಳಿದ್ರೆ ಅವರು ಈ ಡಿಪ್ಲೊಮಸಿಯಲ್ಲಿ ಕೂಡ ಅವರು ಬಹಳ ಬುದ್ಧಿವಂತರಿದ್ದಾರೆ. ಅವರು ಭಯೋತ್ಪಾದನಾ ಚಟುವಟಿಕೆಯಿಂದ ಬೆಳೆಸೋದು ಮತ್ತೆ ಎಲ್ಲದರಲ್ಲಿಯೂ ನೋಡಿ, ನಮ್ಮ ಶತ್ರುವನ್ನು ನಾವು ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಕೊಡುದು. ಅದರಲ್ಲೂ ಸಹ ನಮ್ಮ ಶತ್ರುವನ್ನು ಭಂಡನಾಗಿದ್ದರೆ, ಅವನಿಗೆ ಸಂಸ್ಕೃತಿ ಅಥವಾ ಒಳ್ಳೆಯದು ಅಥವಾ ಅವನಲ್ಲಿ ಒಂದು ನೈತಿಕ ಮೌಲ್ಯಗಳು ಇಲ್ಲದಿದ್ರೆ ಅವನು ಇನ್ನಷ್ಟು ಡೇಂಜರಸ್ ಅವ. ಪಾಕಿಸ್ತಾನವು ಅಂಥ ಒಂದು ಶತ್ರು. ಹಾಗಾಗಿ ಅವರು ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತಾರೆ ಇಂಟರ್ನ್ಯಾಷನಲ್. ಇಲ್ಲದಿದ್ರೆ ನೋಡಿ, ನಾವು 1948 ನಾವು ಕಾಶ್ಮೀರಕ್ಕಾಗಿ ನೆಹರು ಮತ್ತು ಮೌಂಟ್ ಬ್ಯಾಟನ್ ಅವರ ಕಾಂಬಿನೇಷನ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋದ್ರು. ಏನು ಪ್ರಯೋಜನ ಆಯಿತು? ನಮ್ಗೇನು ಲಾಭ ಆಗಲಿಲ್ಲ. ನಮ್ಮದು ಕಾಶ್ಮೀರ ನಮ್ಮದಾಗಿದ್ರು ಸಹ ಅವರು ಒಂದು ಅಲ್ಲಿ ಪ್ಲೆಬಿಸೈಟ್ ಮಾಡಿ ಇದು ಮಾಡಿ ಅಂತ ಅದನ್ನು ಒಂದು ರೀತಿಯಲ್ಲಿ ಸೀಸ್ ಫೈರ್ ಎಲ್ಲ ಮಾಡಿಸ್ಬಿಟ್ಟು ಅದೊಂದು ವೆರಿ ಬ್ಯಾಡ್ ಸೋರ್, ಒಂದು ಹುಣ್ಣಾಗಿ ಅವತ್ತಿಂದ ಇವತ್ತಿನವರೆಗೆ ಸಾವಿರಗಟ್ಟಲೆ ಜನರು ಸಾಯುವಂತಹ ಒಂದು ವ್ಯವಸ್ಥೆ ಆಯ್ತು ನೋಡಿ. ಆದ್ರಿಂದ ಇವತ್ತಿನ ಇದರ ಪ್ರಕಾರ ಒಂದು ರೀತಿಯಲ್ಲಿ ಸ್ಟೇಲ್ಮೇಟ್ ಅಂತ ಹೇಳಿದ್ರೆ, ನಮ್ಮ ಆಕ್ರಮಕ ಚಟುವಟಿಕೆಗಳು, ಅದಕ್ಕೆ ಪ್ರತ್ಯುತ್ತರವಾಗಿ ಅವರ ಆಕ್ರಮಕ ಚಟುವಟಿಕೆಗಳು ಒಂದಕ್ಕೊಂದು ಸಾಧಾರಣ ಮ್ಯಾಚ್ ಆಗುವ ರೀತಿಯಲ್ಲಿ ಬಂದು ನಿಂತಿದೆ. ಇನ್ನು ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕು. ಯಾಕಂದ್ರೆ ನಮ್ದು ಏರ್ ಆಪರೇಷನ್ಸು, ಆಮೇಲೆ ಅಂದ್ರೆ ಫುಲ್ ಫ್ಲೆಜ್ಡ್ ವಾರ್. ನಾವೀಗ ವಾರ್ ಅಂತ ಹೇಳಿದ್ರೆ ಕನ್ವೆನ್ಷನಲ್ ವಾರ್ ಅಂತ ಹೇಳ್ತೇವೆ. ನಾವು ಇಷ್ಟವರೆಗೆ ಇದನ್ನು ನಮಗೆ ಕನ್ವೆನ್ಷನಲ್ ವಾರ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಆಗಲಿ, ನಮ್ಮ ಆರ್ಮ್ಡ್ ಫೋರ್ಸಸ್ನವರಾಗಲಿ ಆ ರೀತಿಯ ಅಪೇಕ್ಷೆಯನ್ನು ಪಡ್ತಾ ಇಲ್ಲ. ಅವರು ಮಾಡಿದ್ದಕ್ಕೆ ಒಂದು ಪ್ರತ್ಯುತ್ತರವಾಗಿ ಮಾಡಬೇಕು ಅಷ್ಟೇ ಹೊರತು. ಆದರೆ ಈಗ ಪಾಕಿಸ್ತಾನದವರ ಒಂದು ಏನು ಚಟುವಟಿಕೆ ಏನಿದೆ, ಅವರು ನಮ್ಮ ಮಿಲಿಟರಿ ಇನ್ಸ್ಟಾಲೇಷನ್, ಸಿವಿಲಿಯನ್ ಇನ್ಸ್ಟಾಲೇಷನ್ಸು, ಅದರ ಮೇಲೆಲ್ಲ ಅವರು ದಾಳಿ ಮಾಡಿದಾಗ ಅದಕ್ಕೆ ನಾವು ಪ್ರತ್ಯುತ್ತರವನ್ನು ಕೊಡಬೇಕಾಗ್ತದೆ. ಹಂತವಾಗಿ ಎಸ್ಕಲೇಷನ್ ಅಂತ ಹೇಳಿದ್ರೆ ಯುದ್ಧದ ಗತಿ ಹೇಗೆ ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಇವತ್ತು ನಾಳೆ ಇನ್ನೊಂದು 2-3 ದಿವಸ ಒಳಗೆ ನಾವು, ಯಾಕಂದ್ರೆ ನೋಡಿ, ನಾವು ಟ್ಯಾಂಕ್ಸ್ ಅನ್ನು ಮೂವ್ಮೆಂಟ್ ಮಾಡಿಲ್ಲ, ನಮ್ಮ ಇನ್ಫೆಂಟ್ರಿ ಇನ್ನೂ ಮೂವ್ ಆಗಿಲ್ಲ. LOC ಬಾರ್ಡರ್ ಏರಿಯಾದಲ್ಲಿ 2 ಕಡೆಯಿಂದ ಶೆಲ್ಲಿಂಗ್, ಮಾರ್ಟರ್ ಶೆಲ್ಲಿಂಗ್, ಆರ್ಟಿಲರಿ ಶೆಲ್ಲಿಂಗ್ ಎಲ್ಲ ಆಗ್ತಾ ಇದೆ. ಸೊ ಇದನ್ನು ಸಾಮಾನ್ಯವಾಗಿ ನಾವು ಮಿಲಿಟರಿ ಭಾಷೆಯಲ್ಲಿ ಬಾರ್ಡರ್ ಸ್ಕರ್ಮಿಷಸ್ ಅಂತ ಹೇಳ್ತೇವೆ, ಅಥವಾ ಇನ್ನೊಂದು ಲೀಕೋ ಅಂದ್ರೆ ಲೋ ಇಂಟೆನ್ಸಿಟಿ ಕಾನ್ಫ್ಲಿಕ್ಟ್ ಅಂತ ಹೇಳ್ತೇವೆ. ಸದ್ಯಕ್ಕೆ ಆ ಮಟ್ಟದಲ್ಲಿದೆ. ಇನ್ನು ಮುಂದೆ ಗೊತ್ತಿಲ್ಲ, ನೋಡ್ಲಿಕ್ಕೆ ಏನಾಗುತ್ತೆ ಅಂತ. ಹಂತಕ್ಕೆ ಅಂದ್ರೆ ಆಕ್ಷನ್ ರಿಯಾಕ್ಷನ್. ನಾವು ಅವ್ರು ಮಾಡಿದ್ದಕ್ಕೆ ನಾವು ರಿಯಾಕ್ಟ್ ಮಾಡಿದ್ವು, ನಾವು ಮಾಡಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ವು, ಈಗ ಅವ್ರು ಮಾಡಿದ್ದಕ್ಕೆ ನಾವು ರಿಯಾಕ್ಟ್ ಮಾಡಬೇಕು. ಅದರಿಂದ ಯಾವ ಅನಾಹುತ ಆಗುತ್ತೆ. ಇವತ್ತಿನ ಬೆಳಿಗ್ಗಿನ ವರ್ತಮಾನ ಪ್ರಕಾರ ಇಂಡಿಯನ್ ನೇವಿ ಕರಾಚಿಯ ಮೇಲೆ ಒಂದಷ್ಟು ಆಕ್ರಮಣ ಮಾಡಿದೆ ಅಂತ ಕೇಳಿದೆ. ಅಂದ್ರೆ ಒಂದು ಸ್ವಲ್ಪ ಅದು ಎಸ್ಕಲೇಷನ್ ಆಯಿತು. ಯಾಕಂದ್ರೆ ಅದು ಕರಾಚಿ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ನಮ್ಮ ನೇವಿಯ ಬಹಳ ಬಲವಾದಂತಹ ಒಂದು ಫ್ಲೋಟಿಲ್ಲ ಅಂದ್ರೆ ನಾವೇನು ಹೇಳ್ತೇವೆ ಅದಕ್ಕೆ, ಏರ್ಕ್ರಾಫ್ಟ್ ಕ್ಯಾರಿಯರ್, ಅದು INS ವಿಕ್ರಾಂತ್. ಆಮೇಲೆ ಇನ್ನೊಂದಿದೆ, ಅದ್ರ ಹೆಸರು ಮರ್ತೋಯ್ತು ನನಗೆ, ಅಡ್ಮಿರಲ್ ಗೋರ್ಷಕೋವ್ ಅಂತ ನಾವು ರಷ್ಯಾದಿಂದ ತಗೊಂಡದ್ದು, ವಿಕ್ರಮಾದಿತ್ಯ, INS ವಿಕ್ರಮಾದಿತ್ಯ. ಅದಲ್ಲ, INS ವಿಕ್ರಾಂತ್ ಮೂವ್ ಆಗಿದೆ ಅಂತ ಹೇಳಿ ಓದಿದ್ದೇವೆ. ಅದ್ರ ಜೊತೆಗೆ ಒಂದಷ್ಟು ಫ್ರಿಗೇಟ್ಗಳು, ಬೇರೆ ಬೇರೆ ಸಬ್ಮರೈನ್ಸ್ ಇತ್ಯಾದಿ ಎಲ್ಲ ಅದ್ರ ಬೆಂಗಾವಲಾಗಿ ಈ ರೀತಿಯ ನೇವಲ್ ಫ್ಲೋಟ್ ಎಲ್ಲ ಮೂವ್ ಆಗುತ್ತೆ. ಸಾಮಾನ್ಯ ಒಂದೊಂದೇ ಮೂವ್ ಆಗುದಿಲ್ಲ. ಅದು ಎಷ್ಟು ದೂರದಲ್ಲಿದ್ದಾರೆ, ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅದರ ಬಗ್ಗೆ ವಿಶೇಷ ತಿಳುವಳಿಕೆ ಇಲ್ಲ. ಬಟ್ ಕರಾಚಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಝೋನ್ ಅಂದ್ರೆ ಫೈರಿಂಗ್ ಝೋನ್ ಅಲ್ಲೇ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಹೀಗೆ ಇವತ್ತಿನ ಪರಿಸ್ಥಿತಿ ಹೀಗಿದೆ. ಮತ್ತು ಇನ್ನೊಂದು, ನಾವು ನಮ್ಮ ದೇಶವಾಸಿಗಳು ನಾವೆಲ್ಲರೂ ಬಹಳಷ್ಟು ಅದರ ಬಗ್ಗೆ ತಿಳುವಳಿಕೆ ಬೇಕು ಏನಂತ ಹೇಳಿದರೆ,
ಈ ರೀತಿಯ ಯುದ್ಧಗಳಾಗುವಾಗ ನಾವು ಸ್ವಲ್ಪ ಬರೀ ಅವರು ಮಾತ್ರ ಪೆಟ್ಟು ತಿಂತಾರೆ, ನಮ್ಗೆ ಏನೂ ಆಗುದಿಲ್ಲ ಅನ್ನುವಂಥ ಭ್ರಮೆ, ಅದು ಆ ರೀತಿ ಒಂದು ಮನಸ್ಸು ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಕ್ರಿಕೆಟ್ ಮ್ಯಾಚ್ ಆಡುವಾಗ ಒಂದು ಸೈಡ್ನವ್ರದ್ದು ಮಾತ್ರ ಎಲ್ಲ ವಿಕೆಟ್ ಬೀಳ್ತದೆ, ನಾವು ವಿಕೆಟ್ ಬೀಳದೆ ಗೆಲ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಎಲ್ಲರೂ ಕೂಡ ಸನ್ನದ್ಧರಾಗಬೇಕು. ನಾವು ಒಂದೆರಡು ವಿಕೆಟ್ ಬಿದ್ದೇ ಬೀಳ್ತದಲ್ವಾ. ಹಾಗೆ ಒಂದಷ್ಟು ಅದು ಬಹಳ ಕೆಲವೆಲ್ಲ ಮನಸ್ಸಿಗೆ ನೋವು ಮಾಡುವಂತಹ ಸಿನಾರಿಯೋಗಳು, ಚಿತ್ರಗಳು ಟಿವಿಯಲ್ಲಿ ನಿಮಗೆ ಮಕ್ಕಳು, ಹೆಂಗಸರು ಇದನ್ನೆಲ್ಲ ನಾವು ಕಾಣಬಹುದು. ಇದಕ್ಕೆ ನಾವು ಸಿದ್ಧರಾಗಿರ್ಬೇಕಾಗ್ತದೆ. ಯಾಕಂದ್ರೆ ಇದು ಸ್ಯಾಕ್ರಿಫೈಸ್. ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ಅರ್ಜುನ ಮತ್ತೆ ಸುಭದ್ರೆ ಅಭಿಮನ್ಯುವನ್ನು ಕಳ್ಕೊಂಡು ಅದಕ್ಕೆ ಸಿದ್ಧರಾಗಿದ್ರಲ್ಲ, ಅಲ್ಲಿಯೂ ಕೃಷ್ಣ ಇದ್ರೂ ಸಹ ದುಃಖ ಇತ್ತು. ಹೌದು, ಅಭಿಮನ್ಯುವನ್ನು ಕಳ್ಕೊಳ್ಳೇಬೇಕಾಯ್ತು. ಹಾಗೆ ಅದು ಸ್ವಲ್ಪ ನೋವಾಗುವಂಥ ವಿಚಾರ. ಯಾಕಂದ್ರೆ ನಾನು ಇದನ್ನೆಲ್ಲ ಬಹಳ ಸಮೀಪದಿಂದ ನೋಡಿದವನು. ಆದ್ರಿಂದ ನಮ್ಮ ದೇಶದ ಇದನ್ನು ಕೇಳುವವರೆಗೆ ಒಂದು ಸ್ವಲ್ಪ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಸಹ ಏನು ಅವ್ರು ಸಹ ಜೋರಿನ ಕಿಲಾಡಿಯವರು. ಪಾಕಿಸ್ತಾನದವರೇನು ಪಡ್ಪೋಷ್ ಜನ ಏನಲ್ಲ, ಅವರು ಭಯಂಕರ ಕ್ರೌರ್ಯ ಜಾಸ್ತಿ ಇದೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಹೇಳಿದ್ರೆ ಅವರಿಗೆ ನಮ್ಮ ದೇಶದ ಒಳಗೆ ಅವರದ್ದು ಅಸೆಟ್ಗಳಿದ್ದಾವೆ. ಸ್ಲೀಪರ್ ಸೆಲ್ ಅಂತ ಅವ್ರು ಕರೀತಾರೆ. ಸ್ಲೀಪರ್ ಸೆಲ್ ಅಂತ ಇಲ್ಲಿ ಬೆಳೆಸಿದ್ದಾರೆ, ಅಲ್ಲಿ ಇದ್ದಾರೆ. ಹಾಗಾಗಿ ಈಗ ಮೊನ್ನೆ ಇದು ಪಹಲ್ಗಾಮಲ್ಲಿ ಆದದ್ದು ಅಲ್ಲಿ ಜನರ ಸಹಕಾರ ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ಅದು ಇತ್ತೀಚೆಗೆ NIA ರಿಪೋರ್ಟ್ ಬಂತು. ಇವತ್ತಿನ ಪೇಪರ್, ಹಿಂದೂ ಪೇಪರ್ ತೆಗೆದು ನೋಡಿ, ಅಲ್ಲಿಯ ಕುದುರೆವಾಲಗಳು, ಜ್ಯೂಸ್ ಅಂಗಡಿಯವರು, ಅವರು ಎಲ್ಲರದ್ದು ಅವರಿಗೆ ಸಪೋರ್ಟ್ ಇತ್ತಂತೆ ಅನ್ನುವಂಥ ಮಾತು NIA ಹೇಳ್ತದೆ. ಹಾಗಾದ್ರಿಂದ ನಾವೊಂದು ಬಹಳ ಅತ್ಯಂತ ದುಷ್ಟ ಶತ್ರುವಿನೊಟ್ಟಿಗೆ ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ ಸೆಣಸಾಡ್ತಾ ಇದ್ದೇವೆ. ಆದ್ರಿಂದ ದೇಶ ಯಾವ ತ್ಯಾಗಕ್ಕೂ ಸಿದ್ಧರಾಗಬೇಕು. ಇದಿಷ್ಟು ನನ್ನ ಅಭಿಪ್ರಾಯ. ಆದರೆ ಕೊನೆಯಲ್ಲಿ ಖಂಡಿತವಾಗಿಯೂ ಲಾಂಗ್ ಟರ್ಮ್ ಯುದ್ಧ ಮಾಡಿದ್ರೆ ನಾವು ಅವರಿಗಿಂತ ಬಲಶಾಲಿಗಳಾಗಿದ್ದೇವೆ. ಅಂದ್ರೆ ಈಗ ನಾವು ಅದನ್ನು ವಾರ್ ಪೊಟೆನ್ಷಿಯಲ್ ಅಂತ ಕರಿತೇವೆ. ವಾರ್ ಪೊಟೆನ್ಷಿಯಲ್ ಅಂದರೆ ಯುದ್ಧ ಮಾಡುವ ಯುದ್ಧ ಕ್ಷಮತೆ. ಅದರೊಳಗೆ ನಿಮ್ಮ ಎಲ್ಲವೂ ಬರ್ತದೆ. ನಿಮ್ಮ ರಾಜಕೀಯ ಸ್ಟೆಬಿಲಿಟಿ, ಪೊಲಿಟಿಕಲ್ ಸ್ಟೆಬಿಲಿಟಿ ಅಂತ ಹಿಡಿದು ನಿಮ್ಮ ಇಕನಾಮಿಕ್ ಸ್ಟೆಬಿಲಿಟಿ, ನಿಮ್ಮ ಪ್ರಿಪೇರ್ಡ್ನೆಸ್, ನಿಮ್ದು ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಸ್ಟಾಕ್ ಪೈಲ್, ನಿಮ್ಮ ಟ್ರೈನಿಂಗ್, ಈಗ ಆರ್ಮ್ಡ್ ಫೋರ್ಸಸ್ಸಿನ ಟ್ರೈನಿಂಗ್, ಮತ್ತು ಅವರ ಮನೋಬಲ, ನಾವು ಮೊರಾಲ್ ಅಂತ ಹೇಳ್ತೇವೆ, ಅದು ಎಲ್ಲವನ್ನು ಸೇರಿ ನಾವು ಯುದ್ಧ ಕ್ಷಮತೆ ಅಥವಾ ವಾರ್ ಪೊಟೆನ್ಷಿಯಲ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ವಿ ಆರ್ ಫಾರ್ ಆಗಿದ್ದೇವೆ. ಆದ್ರೆ ದುಷ್ಟ ಬುದ್ಧಿಯಲ್ಲಿ ಮಾತ್ರ ಅವರು ಮುಂದಿದ್ದಾರೆ. ಯಾರಿಗೂ ಆ ಬುದ್ಧಿ ನಮಗೆ ಅದು ಬರೋದು ಬೇಡ. ನಾವು ಅದ್ರ ಇಚ್ಛೆಯು ಅಪೇಕ್ಷೆಯು ಪಡೋದಿಲ್ಲ. ನಾವು ಧರ್ಮಕ್ಕಾಗಿ, ನ್ಯಾಯ ಧರ್ಮಕ್ಕಾಗಿ ನಾವು ಇರುವುದು. ಸೊ ಇದಿಷ್ಟು ನನ್ನ ಅಭಿಪ್ರಾಯ. ಅಂದರೆ ನಾನು ನಿಮಗೆ 1-2-3 ಪುಸ್ತಕಗಳನ್ನು ನಾನು ತೋರಿಸ್ಲಿಕ್ಕುಂಟು. ನೋಡಿ, ನಾವು ಈ ಪಾಕಿಸ್ತಾನದವರೊಟ್ಟಿಗೆ ಡೀಲ್ ಮಾಡುವಾಗ ಕೆಲವೊಂದು ಪುಸ್ತಕಗಳನ್ನು ನಾನು ನಿಮ್ಮ ಪ್ರೇಕ್ಷಕರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇವುಗಳನ್ನು ನೀವು ಓದಬೇಕು. ಆವಾಗ ನಮಗೆ ನಮ್ಮ ಶತ್ರುವಿನ ಬಗ್ಗೆ ಸಂಪೂರ್ಣ ಜ್ಞಾನ, ಒಂದು ಆಳವಾದಂಥ ಜ್ಞಾನ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ ದ ಟ್ರಾಜಿಕ್ ಇಲ್ಯೂಷನ್ ಆಫ್ ಎನ್ ಇಸ್ಲಾಮಿಕ್ ಸ್ಟೇಟ್, ಇದನ್ನು ಬರೆದವರು ತಾರೆಕ್ ಫತಾ ಅನ್ನುವಂಥ ಪಾಕಿಸ್ತಾನಿ. ಅಂದರೆ ಅವರು ಈ ಮುಸ್ಲಿಂ ಜಗತ್ತಿದೆಯಲ್ಲ, ಅವರ ಒಂದು ಸ್ವಪ್ನ ಇಡೀ ಪ್ರಪಂಚದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಆಗಬೇಕು ಅನ್ನುವಂಥದ್ದು. ಅದನ್ನು ನಾವು ದ ಟ್ರಾಜಿಕ್ ಇಲ್ಯೂಷನ್ ಅಂತ ಕರೀತಾನೆ ತಾರೆಕ್ ಫತಾ ಅವರು. ಅಂದರೆ ಡೀಟೇಲ್ ಆಗಿ ಬಹಳಷ್ಟು ಏನೆಲ್ಲ ಆಗಿದೆ. ಅವರ ಪ್ರೊಫೆಟ್ ಮಹಮ್ಮದ್ ಅವರು ಹುಟ್ಟಿದಂದಿನಿಂದ ಟ್ರೇಸ್ ಮಾಡಿ ಬರೆದಂಥ ಇನ್ನೊಂದು ಪುಸ್ತಕ. ಆಮೇಲೆ ನೋಡಿ, ಇನ್ನೊಂದು ಪುಸ್ತಕ ಕ್ರಿಯೇಟಿಂಗ್ ನ್ಯೂ ಮೆದೀನಾ. ನೋಡಿ, ಕ್ರಿಯೇಟಿಂಗ್ ನ್ಯೂ ಮೆದೀನಾ, ಈ ಪುಸ್ತಕವನ್ನು ವೆಂಕಟ್ ಧುಲಿಪಾಲ ಅಂತ ಒಬ್ಬರು ಪ್ರೊಫೆಸರ್, ಇವರು ಅಮೆರಿಕದಲ್ಲಿದ್ದಾರೆ. ಇವರು 1947ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಡಿವಿಷನ್ ಆದ ಸಂಪೂರ್ಣ ಇತಿಹಾಸವನ್ನು ಬಹಳಷ್ಟು ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಏನು ಬರೆದಿದ್ದಾರೆ ನೋಡಿ, ಅದ್ರ ಹೆಡ್ಡಿಂಗ್ ಅಲ್ಲಿ ಮೆದೀನಾ ಅನ್ನುವಂಥ ಶಬ್ದ ಇದೆ. ಮದೀನಾ ಅಂದ್ರೆ ಏನು? ಮೆಕ್ಕಾ ಮತ್ತೆ ಮದೀನಾ. ಪ್ರಾಫೆಟ್ ಮಹಮ್ಮದ್ ಅವರು ಮೆಕ್ಕಾದಿಂದ ಮೆದೀನಾಕ್ಕೆ ಹೋದ ಮೇಲೆ ಹೇಗೆ ಅವರು ಇಸ್ಲಾಮಿಗೆ ಒಂದು ಶಕ್ತಿಯನ್ನು ಕೊಟ್ಟರು, ಮತ್ತು ಇಸ್ಲಾಮನ್ನು ಅಲ್ಲಿಯ ಸುತ್ತಮುತ್ತಲು ಪ್ರಸಾರ ಆಗುವ ಹಾಗೆ ಮಾಡಿದರು,
ಆ ಒಂದು ಐಡಿಯಾವನ್ನು ಇವತ್ತಿಗೂ ಸಹ ಅವರ ತಲೆಯಲ್ಲಿ ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದಲ್ಲಿ ಇದೆ. ಅವ್ರು ಹೇಳ್ತಾರೆ ಪಾಕಿಸ್ತಾನ ಈಸ್ ಅವತ್ತಿನ ಮೆದೀನಾ ನಂತರ 2ನೇ ಮದೀನಾ ಪಾಕಿಸ್ತಾನ ಅಂತ ಅವ್ರು ಹೇಳ್ತಾರೆ. ಅದರಿಂದ ಇದನ್ನು ಸಹ ನೀವು ಈ ಒಂದು ಮೈಂಡ್ ಸೆಟ್ ಅನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇದೊಂದು ಪುಸ್ತಕ, ಜಿಹಾದಿಸ್ಟ್, ಇದು ಜಿಹಾದಿಸ್ಟ್ ಥ್ರೆಡ್ ಟು ಇಂಡಿಯಾ ಬೈ ತುಫೈಲ್ ಅಹಮದ್. ಜಿಹಾದಿಸ್ಟ್ ಥ್ರೆಡ್ ಟು ಇಂಡಿಯಾ ಬೈ ತುಫೈಲ್ ಅಹಮದ್ ಅಂತ ಹೇಳಿದ್ರೆ, ಈ ಜಿಹಾದ್ ಅನ್ನುವಂಥ ಒಂದು ಶಬ್ದವನ್ನು ನಾವು ಆವಾಗ ಕೇಳ್ತಾ ಇರ್ತೇವೆ. ಜಿಹಾದ್ ಅಂದ್ರೆ ಏನು, ಭಾರತಕ್ಕೆ ಅದರಿಂದ ಯಾವ ರೀತಿಯ ನಷ್ಟ ಇದೆ, ಎಷ್ಟು ನಾವು ಅದರಿಂದ ಹಾನಿಗೆ ನಾವು ಒಳಗಾಗಿದ್ದೇವೆ ಅನ್ನೋದನ್ನು ಬಹಳಷ್ಟು ಇವರು ಕೂಡ ತುಫೈಲ್ ಅಹಮದ್ ಅನ್ನುವಂಥ ಒಬ್ರು ಮುಸ್ಲಿಮ್ನೇ ಬರೆದಿರೋದು. ಇನ್ನು ಕೊನೆಯದಾಗಿ ಒಬ್ರು ಜಿಯಾ ಉಸ್ ಸಲಾಂ ಅಂತ ಹೇಳಿ ಅವರ ಹೆಸರು. ಅವರು ಹಿಂದೂ ಪತ್ರಿಕೆಯಲ್ಲಿ ಎಲ್ಲ ಬರೀತಿರ್ತಾರೆ. ಅವರು ಈ ಪುಸ್ತಕದ ಹೆಸರೇನು ಕೊಟ್ಟಿದ್ದಾರೆ ನೋಡಿ, ಬೀಯಿಂಗ್ ಮುಸ್ಲಿಂ ಇನ್ ಹಿಂದೂ ಇಂಡಿಯಾ. ನಾವು ನಮ್ಮ ದೇಶವನ್ನು ಸ್ವಾತಂತ್ರ್ಯ ಆದ ದಿವಸದಿಂದಲೇ ಒಂದು ಸೆಕ್ಯುಲರ್ ರಾಷ್ಟ್ರವನ್ನಾಗಿ ಮಾಡಿದ್ದೇವೆ. ಸೆಕ್ಯುಲರ್ ಅಂತ ಅವತ್ತು ನಮ್ಮ ಸಂವಿಧಾನದಲ್ಲಿ ಹಾಕದೇ ಇದ್ರೂ ನಮ್ಮ ಸಂಸ್ಕೃತಿಯಿಂದ ನಾವು ಸೆಕ್ಯುಲರ್ ರಾಷ್ಟ್ರವಾಗಿಯೇ ಬೆಳೆದುಕೊಂಡು ಬಂದು ಆಮೇಲೆ ಇಂದಿರಾ ಗಾಂಧಿ ಅವರ ಟೈಮಲ್ಲಿ ಅದರಲ್ಲಿ ಸೆಕ್ಯುಲರ್ ರಾಷ್ಟ್ರ ಅಂತಲೂ ಅದನ್ನ ಪ್ರಿಯಾಂಬಲ್ ಅಲ್ಲಿ ಹಾಕಿದ್ದು. ಆದರೆ ಒಬ್ಬ ವಿದ್ಯಾವಂತ ಜರ್ನಲಿಸ್ಟ್ ಜಿಯಾವುಲ್ ಸಲಾಂ ಈ ಪುಸ್ತಕ ಬರೆದವನು, ಅವನ ದೃಷ್ಟಿಯಲ್ಲಿ ಭಾರತ ಹಿಂದೂ ಭಾರತ, ಅದನ್ನೇ ಅವನು ಹೇಳ್ತಾನೆ ನೋಡಿ, ಬೀಯಿಂಗ್ ಮುಸ್ಲಿಂ ಇನ್ ಹಿಂದೂ ಇಂಡಿಯಾ. ಇದು ಅವರ ಚಿಂತನೆ, ಮಾನಸಿಕತೆಯನ್ನು ತೋರಿಸ್ತದೆ. ಸೊ ನಾವು ಈ ಒಂದು ಸಂದರ್ಭದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದಿಷ್ಟು ಗಹನವಾದಂತಹ, ನಮ್ಮಲ್ಲಿ ದೇಶಾಭಿಮಾನ ಬೇಕು, ಪ್ರತಿಯೊಬ್ಬನಲ್ಲೂ ಬೇಕು. ಯಾರು ಭಾರತೀಯ ಅಂತ ಇರ್ತದೆ ಅವನ ದೇಶಾಭಿಮಾನ ಬೇಕೇ ಬೇಕು. ಆದ್ರೆ ಅವರಲ್ಲಿರುವ ಈ ಮಾನಸಿಕತೆಯನ್ನು ಹೇಗೆ ಬದಲಾಯಿಸಲಿಕ್ಕೆ ಸಾಧ್ಯವೇ? ಇದು ನಮ್ಮ ಮುಂದಿರುವಂತಹ ಒಂದು ದೊಡ್ಡ ಪ್ರಶ್ನೆ. ಬೀಯಿಂಗ್ ಇನ್ ಎ ಹಿಂದೂ ಅಂತ ಅವನು ಹೇಳುವಾಗ ಅದು ಡಿ ಫ್ಯಾಕ್ಟೋ, ಅವನ ದೃಷ್ಟಿಯಲ್ಲಿ ಡಿ ಫ್ಯಾಕ್ಟೋ. ಅದನ್ನು ನಾವು ಡಿ ಜುರೆ ಯಾಕೆ ಮಾಡಬಾರದು? ಡಿ ಫ್ಯಾಕ್ಟೋ ಡಿ ಜುರೆ ಅಂತ ಹೇಳಿದ್ರೆ, ಡಿ ಫ್ಯಾಕ್ಟೋ ಅಂತ ಹೇಳಿದ್ರೆ ವಾಸ್ತವಿಕತೆ, ಡಿ ಜುರೆ ಅಂತ ಹೇಳಿದ್ರೆ ಅದನ್ನು ನ್ಯಾಯಸಮ್ಮತವಾಗಿ ಸಂವೈಧಾನಿಕವಾಗಿ ಮಾಡುವಂಥದ್ದು. ಡಿ ಫ್ಯಾಕ್ಟೋ ಡಿ ಜುರೆ. ಅವರು ನಾವು ಈಗ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳಿದ್ರು ಸಹ ಅವ್ರು ಹೇಳ್ತಾರೆ ಹಿಂದೂ ರಾಷ್ಟ್ರ, ಹಿಂದುವೇ ನೀವು, ಹಿಂದೂ ದೇಶದಲ್ಲಿ ನಾನು ಮುಸ್ಲಿಂ ಆಗಿದ್ದೇನೆ ಅಂತ ಅವರ ಮನಸ್ಸಿನೊಳಗೆ ಅದೇ ಇರೋದು. ಹಾಗಾಗಿ ನಾವು ಯಾಕೆ ಅದನ್ನು ಅವರು ಡಿ ಫ್ಯಾಕ್ಟ್ ಇದ್ದದ್ದು ನಾವು ಡಿ ಜುರೆ ಯಾಕೆ ಮಾಡಬಾರ್ದು? ಇದೊಂದು ಪ್ರಶ್ನೆ, ಜನರು ಚಿಂತಿಸಬೇಕಾದ. ಏನಾದ್ರು ನಮಸ್ಕಾರ, ಬಹಳಷ್ಟು ಮಾಹಿತಿ ಕೊಟ್ರಿ, ಉಪಯುಕ್ತ ಮಾಹಿತಿ ಇದು. ಹಾಗಾಗಿ ನಾವು ಇನ್ನಷ್ಟು ಸಂಚಿಕೆಗಳನ್ನು ಈ ಯುದ್ಧದ ಸಂದರ್ಭದಲ್ಲಿ ಮಾಡ್ತೇವೆ. ಇವತ್ತು ತಾವು ಬಹಳಷ್ಟು ಮಾಹಿತಿ ಕೊಟ್ರಿ, ತಮಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.